ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಂಡೇ ಮಾರ್ನಿಂಗ್ 12:00 ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಸೊ, ಅದಕ್ಕೋಸ್ಕರ ಮನೆ 3:30, 4 ಗಂಟೆಗೆಲ್ಲ ಬಿಡಬೇಕಾಗಿತ್ತು. ಸೊ, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೇಲಿ ಫಸ್ಟು ಪೂಜೆ ಮಾಡಿ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಇವಾಗ ಬಂದೆ ಪೂಜೆ ಮಾಡೋಕ್ಕೆ. ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ, ಆಮೇಲೆ ನಾನು ರೆಡಿ ಆಗೋಣ ಅಂತ. ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೇನೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ದೋ. ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬಂದರೆ ಸೊ 3:30, 4ಗೆಲ್ಲ ಬಿಟ್ಬಿಡ್ಬೋದು ಮನೆ ಅಂತ. ನಾವು 3:00ಗೆ ಪ್ಲ್ಯಾನ್ ಮಾಡಿದ್ದು. ಆದರೆ ಪ್ಲ್ಯಾನ್ ಪ್ರಕಾರ ಏನೂ ಆಗೋದಿಲ್ವಲ್ಲ. ಹೊರಡೋ ಅಷ್ಟೊತ್ತಿಗೆ 4 ಆಗೋಯ್ತು. ಇನ್ನೆಲ್ಲ ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನವೇ ಎಲ್ಲ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ. ಆಮೇಲೆ ಸಂಡೇನೇ ಹೋಗ್ಬಿಟ್ಟು ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ. ದೇವ್ರಿಗೋಸ್ಕರ ಒಂದು ಸೀರೆ ಮತ್ತು ಏನೇನು ಮಡ್ಲಕ್ಕಿಗೆ ಇಡಬೇಕಲ್ವಾ, ಸೊ ಅದನ್ನೆಲ್ಲ ತೊಗೊಂಡು ಬಂದು ದೇವ್ರ ಮನೆ ಮುಂದೆ ಇಟ್ಟಿದ್ದೆ. ಇವಾಗ ಬೆಳಿಗ್ಗೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಒಂದು ತಟ್ಟೆ ತೊಗೊಂಡೋದ್ರೆ ಅಲ್ಲೇ ಎಲ್ಲ ಜೋಡಿಸ್ಕೊಳ್ಬೋದು ಅಂತ ಒಂದು ಕವರ್ಗೆ ಹಾಕಿಟ್ಟು ಜೋಡಿಸ್ಕೊತಾ ಇದ್ದೀನಿ. ತುಂಬ ವರ್ಷದಿಂದ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೋ. ಆದರೆ ಏನೋ ಗೊತ್ತಿಲ್ಲ, ಆಗ್ತಾನೇ ಇರಲಿಲ್ಲ. ನಾವು ಮದುವೆ ಆಗಿ ಆಲ್ರೆಡಿ 6 ಇಯರ್ಸ್ ಆಯಿತು. ಸೊ 6 ಇಯರ್ಸಲ್ಲಿ ಹೋಗಿದ್ದೆ ಒಂದೇ ಇಯರು. ಮದುವೆ ಆದ ಸ್ಟಾರ್ಟಿಂಗಲ್ಲಿ ಮಾತ್ರ ಹೋಗಿ ಬಂದಿದ್ದು ಅಷ್ಟೇ. ಆಮೇಲೆ ಏನೋ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೋಗಲೇಬೇಕು ಅಂತ ಅಂದ್ಕೊಂಡು ಹೊರಟು. ಸಡನ್ ಪ್ಲ್ಯಾನ್ ಆಯಿತು. ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಇನ್ನೂ ಎಷ್ಟು ಕತ್ಲೆ ಇದೆ ಅಂತ. ಚಂದ್ರ ಕೂಡ ಕಾಣಿಸ್ತಾ ಇದ್ರು ಇನ್ನೂ. ಸೊ ಅಷ್ಟು ಕತ್ಲೆ ಆಗಿತ್ತು. ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ. ಎಲ್ಲಾದರೂ ಹೋಗಬೇಕಂದ್ರೆ ಹಾಗೇನೇ ನಿದ್ದೆ ಇರೋದಿಲ್ಲ. ಎಲ್ಲ ರೆಡಿ ಮಾಡ್ಕೊಳ್ಬೇಕು ಮತ್ತೆಲ್ಲ ಕರೆಕ್ಟಾಗಿ ಆಗಬೇಕಲ್ವಾ. ನೋಡಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ. ಹಂಗೆ ಕಲರಲ್ಲಿ ಬಾರ್ಡರ್ ಬಿಟ್ಟಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಪೂಜೆ ಕೂಡ ಮುಗಿಸ್ಕೊಂಡೆ ನಾನು. ಇನ್ನೆಲ್ಲ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರಲ್ವ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಪೂಜೆ ಮಾಡಿ ಮುಗಿಸ್ಬಿಡೋಣ, ಲೇಟಾಗಿ ಹೋಗ್ಬಿಡುತ್ತೆ ಆಮೇಲೆ ಅಂತ ಇವಾಗ ಪೂಜೆ ಮಾಡಿ ಮುಗಿಸ್ದೆ. ನೋಡಿ ಪೂಜೆ ಮಾಡಬೇಕಾದ್ರೆ 4:00 ಆಗಿತ್ತು. ಇನ್ನು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದು. ಆಚೆ ಕೂಡ ತುಳಸಿ ಕಟ್ಟೆಗೆ ಒಂದು ದೀಪ ಹಚ್ಚಿದ್ದೆ. ಇವಾಗೆಲ್ಲ ಒಬ್ಬೊಬ್ಬರೇ ರೆಡಿಯಾಗಿ ಬರ್ತಾಯಿದ್ರು. ಹಾಗೆ ನನ್ನ ಮೈದನ ನನಗೆ ಓಲೆ ಹಾಕಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ಇವಾಗ ಓಲೆ ಹಾಕ್ತಾಯಿದ್ದೀನಿ. ಅವ್ರದ್ದು ಬೇಗ ಮುಚ್ಚೋಗ್ಬಿಡುತ್ತೆ ಹೋಲು. ಸೊ ಯಾವಾಗೋ ಒಂದೊಂದ್ಸತಿ ಆಚೆ ಹೋಗ್ಬೇಕಾದ್ರೆ ಹಾಕ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಹಾಕು ಅಂತ ಇದ್ರು. ಅದು ಓಲೆ ಕೂಡ ಹಾಕಿದೆ. ನಮ್ಮ ಮನೇಲಿ ಎಲ್ಲರೂ ಅತ್ತಿಗೆ ಮೈದನ ಎಲ್ಲ ಅತ್ತಿಗೆ ನಾದಿನಿ ಥರ ಯಾರೂ ಇಲ್ಲ. ಎಲ್ಲ ಫ್ರೆಂಡ್ಸ್ ಥರ ಇರ್ತೀವಿ. ಎಲ್ಲ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಸೊ ಅದೆಲ್ಲ ನಮ್ಮ ಮನೆಗೆ ಖುಷಿ ಆಗುತ್ತೆ. ಎಲ್ಲರೂ ನೋಡಿದವ್ರು ಅಂತಾರೆ, ಏನು ಇಷ್ಟೊಂದು ಚೆನ್ನಾಗಿರ್ತೀರಲ್ವಾ ಅಂತ. ಸೊ ಯಾರ ದೃಷ್ಟಿನೂ ತಾಕಬಾರ್ದಷ್ಟೇ. ಇನ್ನು ಇವಾಗ ಔಟ್ಫಿಟ್ಸ್ ಎಲ್ಲ ಯಾರ್ಯಾರು ಹೇಗಾಗಿ ಹಾಕಿದ್ದಾರೆ ಅಂತ ಚೆಕ್ ವೇಸ್ಟ್ ಇಟ್ಟಿರೋದು ಆಯ್ತಾ. ಟ್ರೈಪಾಡ್ ನಮ್ಮ ಹತ್ರ ಇದ್ರು ನಾವು ಹಂಗೆ ವಿಡಿಯೋ ಮಾಡೋದು. ಮಾಡ್ಬಿಡ. ಚೆನ್ನಾಗಿದೆ. ಇನ್ನು ಅರ್ಧ ವೀಡಿಯೋ ನಮ್ಮ ನಾದಿನಿನೇ ಮಾಡ್ತಾಯಿದ್ಲು, ರೇಗಿಸ್ತಾ ಇದ್ಲು. ಅಲ್ಲಿ ಟ್ರೈಪಾಡ್ ಇದ್ರು ಟ್ರೈಪಾಡ್ ಇಡಲ್ಲ ಏನೂ ಇಲ್ಲ ಅಂತ. ಇನ್ನು ಇವಾಗ ನೋಡಿ ನಮ್ಮ ಅತ್ತೆ ಕೂಡ ಈ ಥರ ರೆಡಿಯಾಗಿದ್ದಾರೆ. ಸೊ ಸೀರೆ ಉಟ್ಕೊಳಕ್ಕಾಗಲ್ಲ ಅಂತ ನಾವೇ ಹೇಳ್ದೋ ಡ್ರೆಸ್ ಹಾಕ್ಕೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ಡ್ರೆಸ್ಸೇ ಹಾಕ್ಕೊಂಡು ಬಂದಿದ್ರು. ಇನ್ನು ನಾನು ಗ್ರೀನ್ ವಿತ್ ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ. ಸೊ ಅದಕ್ಕೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಲ್ಲ ಅಂತ ನಾನು ನನ್ನ ನಾದಿನಿ ಇಬ್ಬರು ಸೀರೆನೇ ಕಟ್ಕೊಂಡಿದ್ದು. 4:13 ಆಯ್ತು. ಮಾಡಿದ್ದು 3 ಅವರ್ ಹೋಗ್ಬಿಟ್ಟು 3 ಜನ ಒಬ್ಬೊಬ್ರು ಒಂದೊಂದು ಅವರ್ ಹೋಗ್ಬಿಟ್ಟು ನೋಡ್ತಾನೆ ಇದೀನಿ. ಮದ್ವೆಗೆ ರೆಡಿ ಆದಂಗೆ ರೆಡಿ ಆಯ್ತು, ದೇವಸ್ಥಾನಕ್ಕೆ ರೆಡಿ ಆಗ್ರಿ ಅಂದ್ರೆ 2 ಗಂಟೆಗೆ ನೀವು ಬಂದಿದ್ರೆ ಆಗಿರೋದು ಕರೆಕ್ಟಾಗಿ. 3 ಗಂಟೆ 12ವರೆಗೆ ನಾನು ಹೋದೆ. 12ವರೆಗೆ ನಾನು ಹೋದೆ. 12ವರೆಗೆ ಗೀಸರ್ ಹಾಕ್ತೆ. 1 ಗಂಟೆಗೆ ಅವಳು ಹೋದ್ಲು. 1:30 ಗೀಸರ್ 1:30 ಆಂಟಿ ಹೋದ್ರು. 2 ಗಂಟೆಗೆ ನೀವೇ ಹೌದು. ಯಾಕೆ 3 ಗಂಟೆ ಆಯಿತು? ನಮ್ಮ ಪಾಡಿಗೆ ನಾವು ರೆಡಿ ಆದೋ, ಸ್ನಾನ ಮಾಡ್ಕೊಂಡೆ. ಈ ಅಮ್ಮನೆ ಏನು ಸ್ನಾನ ಒಳ್ಳೆ 10 ಅವರ್ ಮಾಡ್ತು. ಆಂಟಿನೇ ಲೇಟ್. ಹೌದು, ನಾನು 10 ನಿಮಿಷಕ್ಕೆ ಮಾಡ್ಕೊಂಬಂದಿಲ್ವ ಶೇನು ಸ್ನಾನ? ಅದಕ್ಕೆ ಅದು ಯಾಕೆ ಲೇಟ್ ಆಯಿತು?
ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗ್ತಿತ್ತು ಅಂತ ಇದ್ದು, ಅದಕ್ಕೋಸ್ಕರ ನೀವೇ ಮಾಡಿದ್ದು ಅಂತ ನಮ್ಮ ಮೈದ್ನ ಹೇಳ್ತಾ ಇದ್ರು. ನೋಡಿ ಆಚೆ ಹೋಗಿ ಟವಲೆಲ್ಲ ಒಣ ಹಾಕ್ತಾ ಇದ್ದಾರೆ ಎಲ್ಲಾರ್ದೂ, ಸ್ನಾನ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಒಣಗಾಕಿ ಬರ್ತಾ ಇದ್ದಾರೆ ಈಗ. ಹೋಗ್ಬೇಕಾದ್ರೆ ಮನೆ ನೀಟಾಗಿರಬೇಕು, ಸೊ ಅದಕ್ಕೋಸ್ಕರ ಎಲ್ಲನೂ ಎಲ್ಲೆಲ್ಲಿತ್ತೋ ಎಲ್ಲ ಅದು ಜೋಡಿಸ್ಕೊಂಡು ಸೊ ಎಲ್ಲ ಮಾಡ್ಕೊತಾ ಇರ್ತೀವಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರ ಹಾಗೆ ಬಿಟ್ಟು ಹೋಗೋದಿಲ್ಲ ಮನೇನ, ಸೊ ನೀಟಾಗೆಲ್ಲ ಯಾಕಂದರೆ ಮನೆಗೆ ಎಂಟ್ರ್ ಆಗಿದ ತಕ್ಷಣ ನಮ್ಗೆ ಆ ಫೀಲ್ ಇರಬಾರ್ದು, ಅಯ್ಯೋ ಮನೆ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ. ಹೋದಾಗ ಚೆನ್ನಾಗಿದ್ರೆ ಬರ್ತಾನೆ ನಮಗೆ ಮನೆ ಒಳಗಡೆ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಏನೂ ಇಲ್ಲ, ನೀಟಾಗಿದೆ ಮನೆ ಅಂತ. ಒಂಚೂರು ಹೊಟ್ಟೆ ಕಾಣ್ತೈತಿ ಇದರಲ್ಲಿ, ಒಂಚೂರು. ಏನ್ ಮಾಡೋದಮ್ಮ, ಹೊಟ್ಟೆ ಕೊಟ್ಬಿಟ್ಟಿದ್ದಾರೆ. ಆಯ್ತಾ ಅಣ್ಣ ಒಣಗಾಕಿ? ಆಯ್ತು. ನಿನ್ನ ಹೊಟ್ಟೆ ನನ್ ನೋಡಿ, ನೀನು ಸ್ವಲ್ಪ ದಿನ ಬಿಟ್ಟರೆ ನನ್ನ ಹೊಟ್ಟೆ ಹಿಂಗೆ ನಿನ್ನ ಹೊಟ್ಟೆನೂ ಬರೋದು. ಹಾಕ್ತೀನಿ, ಇದೆಲ್ಲ ಹಿಡಿಬೋದು ಅಲ್ವೇನಮ್ಮ? ನ್ಯಾಚುರಲ್ ಆಗಿ ಹಾಕ್ಬೇಕು. ಮನೇಲಿ ನಾವು ಹೆಂಗಿರ್ತೀವಿ ಹಂಗೆ ಹಾಕೋದು. ನಮ್ಮ ಯಜಮಾನ್ರು ಬರೀ ಕುತ್ಕೊಳ್ಳೋದು, ಫೋನ್ ನೋಡೋದು ಅಷ್ಟೇ, ಏನು ಮಾಡಲ್ಲ. ಬರೀ ಈ ವ್ಲಾಗ್ ಹಾಕಿದ್ರೆ ಮತ್ತೆ ಬೈಯೋದು. ಯೂಟ್ಯೂಬ್ ಮಾಡೋಳಂತೆ, ಯೂಟ್ಯೂಬ್ ಚಾನಲ್ ಇದೆಯಂತೆ. ಮನೆ ಕ್ಲೀನ್ ಮಾಡಿರೋ ವಿಡಿಯೋ ತೆಗ್ದಿಲ್ಲ, ನಾವು ರೆಡಿ ಆಗಿರೋ ವಿಡಿಯೋ ತೆಗ್ದಿಲ್ಲ, ಏನೂ ತೆಗ್ದಿಲ್ಲ. ಸುಮ್ಮನೆ ಹಿಂಗೆ ಕೂತಾಗ ಬರೀ ಒಂದು 100 ಸತಿ ಹಿಂಗೆ ಫೋನ್ ಎತ್ಕೊಂಬಿಡೋದು. ಹಿಂಗೆ ಇಷ್ಟೇ ಮಾಡೋದು. ಇಡೀ ವಿಡಿಯೋದಲ್ಲಿ ಅಷ್ಟೇ ಮಾಡಿದ್ರೆ ನೀವು ನೋಡ್ತೀರಾ? ಅಲ್ಲ, ಬರೀ ವಿಡಿಯೋದಲ್ಲಿ ನೋಡಿ ಮಾತಾಡಕ್ಕೆ ಬಿಡಲ್ಲ. ಬರೀ ವಿಡಿಯೋದಲ್ಲಿ ನಿಮಗೆ ನೋಡಕ್ಕಾದ್ರೂ ಮನ್ಸು ಬರುತ್ತಾ ಹೇಳಿ? ಯಾರಿಗಾದ್ರೂ ನೋಡಕ್ ಮನ್ಸು ಬರುತ್ತೆ? ಎಷ್ಟು ಸತಿ ಅಂತ ಇದನ್ನೇ ನೋಡ್ತೀವಿ. Oh my god. ಏನದು ಜೋಕ್ಸ್ ಆ್ಯಡ್ ಮಾಡು, ವಿಡಿಯೋ ಮಾಡು, ಮನೆ ಕ್ಲೀನ್ ಮಾಡೋದು ಎಲ್ಲ ಅಂತ ಏನೂ ಮಾಡೋದೇ ಇಲ್ಲ. ಅವ ವಿಡಿಯೋದಲ್ಲಿ ಒಂದು 10 ನಿಮಿಷ ವಿಡಿಯೋದಲ್ಲಿ 4 ನಿಮಿಷ ಬರೀ ಇವಳು ಮುಖನೇ ಹಾಕಿರ್ತಾಳೆ. ಬರೀ ಹಿಂಗೆ ಯಾರು ನೋಡ್ತಾರೆ ಅಂತ ಗೊತ್ತಿಲ್ಲ. ಶಾರ್ಟ್ಸ್ ಎಲ್ಲ ನೋಡಿಲ್ಲ, ಅದಕ್ಕೆ ಇವಳಿಗೆ ಗೊತ್ತಿಲ್ಲ. ಏನು ಕೆಟ್ಟಿ ಹೋಯ್ತು. ಆಗ ಈ ಗುಬ್ಬಜ್ಜಿ ಗೂಡಿಗೆ ಹೋಗಿ ಕೇಳಿದಾಗ ಆ ಗುಬ್ಬಜ್ಜಿ ಇನ್ನು ಯಾರು ಎಂದು ಹೇಳಿಬಿಟ್ಟರು. ಇನ್ನು ಹೊರಡೋಕೆ ಟೈಮ್ ಇತ್ತು, ಅದಕ್ಕೋಸ್ಕರ ನನ್ನ ಮೈದ್ನ ಕುತ್ಕೊಂಡು ಸ್ಟೋರಿಗಳೆಲ್ಲ ಹೇಳ್ತಾ ಇದ್ರು. ಹಾಗೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ರು, ಇನ್ನೆಲ್ಲ ನಗ್ತಾ ಇದ್ದು. ನಮ್ಮ ಮೈದ್ನ ಮಾತ್ರ ತುಂಬ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದೇನೆ ಹೈಲೈಟ್ ನಮ್ಮ ಮನೇಲಿ. ನೋಡಿ ಹೇಗೆ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಮ್ಮ ಮಗನು. ಇದು ನೋಡ್ಬೇಕಾದ್ರೆ ಒಂದು ನೆನಪಾಗುತ್ತೆ. 3 ಇಯರ್ಸ್ ಬ್ಯಾಕು ನಮ್ಮ ಅತ್ತೆ ಹೀಗಿರಲೇ ಇಲ್ಲ. ಅವ್ರು ತುಂಬ ಹುಷಾರಿಲ್ದಲೇ ತುಂಬ ಸಿಕ್ಕಾಗಿ ಹೋಗ್ಬಿಟ್ಟಿದ್ರು, ನೋಡೋಕ್ಕೂ ಸಹ ಆಗ್ತಾ ಇರಲಿಲ್ಲ, ಆ ಥರ ಸಣ್ಣಗಾಗಿ ಹೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ ಕೂಡ. ಸೊ ಮಕ್ಕಳು ಅಂದರೆ ಹೀಗೆ ಇರಬೇಕಲ್ವ. ನನಗೆ ಇವ್ರು 3 ಜನ ನೋಡಿದ್ರು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಷ್ಟೊಂದು ಲಕ್ಷ ಖರ್ಚು ಮಾಡಿ ಅವ್ರ ಕೈಲಿ ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ ಈಸ್ಕೊಂಡು, ಸಾಲ ಆದರೂ ಪರವಾಗಿಲ್ಲ ನಮ್ಮಮ್ಮ ಉಳಿಬೇಕು ಅಂತ ಅಷ್ಟೊಂದು ಕಷ್ಟಪಟ್ಟರು. ಮಿನಿಮಮ್ ಒಂದು 15 ಲ್ಯಾಕ್ಸ್ ಆದರೂ ಖರ್ಚಾಗಿದೆ. ಕೊರೋನಾ ಟೈಮಲ್ಲಿ ನಮ್ಮ ಅತ್ತೆಗೆ ಆಗಿದ್ದು. ಸೊ ಒಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ ಇನ್ನೊಂದು ಆಗ್ತಾಯಿತ್ತು. ಸೊ ಆ ಥರ ಆಗೋಗ್ಬಿಟ್ಟಿತ್ತು. ಇವಾಗ ಅವರು ಹುಷಾರಾಗಿ ಚೆನ್ನಾಗಿದ್ದಾರೆ. ವಯಸ್ಸಾಗೈತೆ, ಇವ್ರಿಗೇನಪ್ಪ ಖರ್ಚು ಮಾಡೋದು ಅಂತ ಯಾರೂ ಅಂದ್ಕೊಂಡಿಲ್ಲ. ಒಬ್ರೊಬ್ರು ಏನು ಮಾಡ್ತಾರೆ, ವಯಸ್ಸಾಗಿದ ತಕ್ಷಣ ಬಿಟ್ಬಿಡ್ತಾರೆ. ಆದರೆ ಇವ್ರು ಯಾವತ್ತೂ ಹಾಗೆ ಮಾಡಿಲ್ಲ. ಸೊ ಅದಕ್ಕೆ ನನಗೆ ಇವ್ರು 3 ಜನದ ಮೇಲೆ ತುಂಬ ಅಭಿಮಾನ ಇದೆ. ಈಗ ದುಡ್ಡಿಗಿಂತ ನಮ್ಮ ಅಮ್ಮನೇ ಮುಖ್ಯ. ದುಡ್ಡೇನು ಆಮೇಲೆ ಸಾಲ ಮಾಡಿಕೊಂಡ್ರೆ ತೀರಿಸ್ಬೋದು ಅಂತ. ಸೊ ಇನ್ನೂ ತೀರಿಸ್ತಾನೇ ಇದ್ದೀವಿ ಆ ಸಾಲನ. ಆದರೆ ಫಸ್ಟು ನಮ್ಮಮ್ಮ ಇಂಪಾರ್ಟೆಂಟು ಅಂತ ಅವ್ರು ಅಂದ್ಕೊಂಡ್ರು. ಅದೇ ದೊಡ್ಡ ವಿಷಯ ಅಲ್ವಾ. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಅಲ್ವಾ ಹೀಗೆ. ಆವಾಗ ದುಡ್ಡು ಖರ್ಚು ಮಾಡಿರೋದಕ್ಕೆ ಇವಾಗ ನಮ್ಮ ಅತ್ತೆ ಹೀಗಿರೋದು. ಸೊ ಎಲ್ಲರೂ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ. ಸೊ ವಯಸ್ಸಾಗಿದೆ ಅಂತ ಬಿಟ್ಟರೆ ಆಮೇಲೆ ಫ್ಯೂಚರಲ್ಲಿ ನಾವು ವಯಸ್ಸಾದಾಗ ನಮ್ಮ ಮಕ್ಕಳು ಹಾಗೆ ಮಾಡ್ತಾರಲ್ವ ನಮಗೆ. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಬೇಕಷ್ಟೇ. ಇನ್ನು ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇಟ್ಸ್ ಆಲ್ಮೋಸ್ಟ್ 4:30 ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಫಸ್ಟ್ ಅಂದರೆ ತುಂಬ ವರ್ಷ ಆದಮೇಲೆ ಹೋಗ್ತಾ ಇದ್ದೀವಲ್ಲ, ನೆಕ್ಸ್ಟ್ ವರ್ಷ ಹೋಗಬೇಕಾದ್ರೆ ಸ್ವಲ್ಪ ಬೇಗ ಬಿಡೋಣ ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ.
ಬೆಳಗಿನ ಜಾವ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಮಂಜು ನೋಡಿ ಇಲ್ಲಿಂದ ಅಲ್ಲಿವರೆಗೂ ತುಂಬಿಕೊಂಡಿದೆ. ಸೊ ಫುಲ್ಲು ಮಂಜಿತ್ತು. ಇಲ್ಲಿಂದ ಅಲ್ಲಿವರೆಗೂ ಮಂಜೇ ಇತ್ತು. ಇನ್ನು ಇವಾಗ ದೇವಸ್ಥಾನಕ್ಕೆ ರೀಚ್ ಆದವು. ಇದೇ ನಮ್ಮ ಮನೆ ದೇವರು ತ್ರಿಪುರ ಸುಂದರಿ ಅಮ್ಮನವರು. ಇದಿರೋದು ಟಿ ನರಸೀಪುರದ ಹತ್ರ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಆ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ತುಂಬ ವರ್ಷ ಆದಮೇಲೆ ಬಂದ್ವಲ್ಲ, ಏನು ವಿಡಿಯೋ ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಹೋಗಿದ ತಕ್ಷಣ ನೀಟಾಗಿ ಎಲ್ಲರೂ ಮಡ್ಲಕ್ಕಿ ಎಲ್ಲ ತುಂಬಿಕೊಂಡೆ. ಇನ್ನು ಅದನ್ನೆಲ್ಲ ದೇವ್ರಿಗೆ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಾಯಿತು. ಇನ್ನು ಅರ್ಚಕ್ರ ಹತ್ರ ಎಲ್ಲ ವಿಚಾರಿಸ್ಕೊತಾ ಇದ್ದೋ, ಹೇಗೆ ಏನು ಜಾತ್ರೆ ಎಲ್ಲ ಯಾವಾಗ ಅಂತ ವಿಚಾರಿಸ್ಕೊತಾ ಇದ್ದೋ. ಇನ್ನು ಅಲ್ಲೆಲ್ಲ ವಿಚಾರಿಸ್ಕೊಂಡು ಇವಾಗ ದೇವಸ್ಥಾನ ಸುತ್ತಾಕೋಣ ಅಂತ ಬಂದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು. ಬೆಳಿಗ್ಗೆನೇ ಹೋಗಿದ್ವಲ್ಲ, ಬೆಳಿಗ್ಗೆ ಅಲ್ಲೆಲ್ಲ 8 o'clockಗೆಲ್ಲ ರೀಚ್ ಆದೋ. ಇನ್ನೊಂದು ಸ್ವಲ್ಪ ಬೇಗ ಬಿಟ್ಟಿದ್ದಿದ್ರೆ ಬೇಗ ರೀಚ್ ಆಗ್ತಾಯಿದ್ದು ಅನಿಸುತ್ತೆ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸ್ವಲ್ಪ ಜನನೂ ಕಮ್ಮಿ ಇದ್ದರು ನಾವು ಹೋದಾಗ. ಆಮೇಲೆ ಹೋಗ್ತಾ ಹೋಗ್ತಾ ಜನ ಕೂಡ ಜಾಸ್ತಿ ಇದ್ದರು. ಯಾಕಂದರೆ ಸೋಮವಾರ ಅಲ್ವಾ, ವಾರದ ದಿನ ಸ್ವಲ್ಪ ಜನ ಇರ್ತಾರೆ. ಮಂಗಳವಾರ ಎಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ. ನಾವು ವಾರದ ದಿನವೇ ಹೋಗಬೇಕು ಅಂತ ವಾರದ ದಿನವೇ ಹೋದೋ. ಅಲ್ಲಿ 2 ದೇವಸ್ಥಾನ ಇತ್ತು. ಒಂದು ಊರುಗಳೊಳಗಡೆ ಇರೋ ದೇವಸ್ಥಾನ, ಇನ್ನೊಂದು ದಾಳ್ಕರ್ ಲಿಂಗೇಶ್ವರ ಅಂತ. ಅದು ಗಂಡು ಮನೆ ದೇವರು ನಮಗೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು 2 ಕಡೆಗೂ ಹಣ್ಣು ಕಾಯಿ ಎಲ್ಲ ತೊಗೊಳ್ಬೇಕಾಗಿತ್ತು. ಈ ದೇವಸ್ಥಾನಕ್ಕೆ ಮಾತ್ರ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ದು ಮಡ್ಲಕ್ಕಿ ಎಲ್ಲ. ಸೊ ಅಲ್ಲೆಲ್ಲ ತೊಗೊಂಡು ಹಣ್ಣು ಕಾಯಿ ಎಲ್ಲ ತೊಗೊಂಡು ಇಲ್ಲಿ ಊರೊಳಗಡೆ ಇರೋ ದೇವಸ್ಥಾನ ಅಂತ ಇದು. ಸೊ ಇಲ್ಲೂ ಬಂದು ಮಡ್ಲಕ್ಕಿ ಕೊಟ್ಟು, ಇನ್ನೊಂದು ಸೀರೆ ಇತ್ತು ಅದನ್ನು ಕೊಟ್ಟು ಇವಾಗ ಇನ್ನೊಂದು ಗಂಡದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ಹತ್ರ ಇರೋ ದಾರಿ ಇತ್ತಂತೆ. ಸೊ ಅದಕ್ಕೋಸ್ಕರ ಅಲ್ಲಿಂದನೇ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಮೇನ್ ರೋಡ್ಗೆ ಹೋಗಿ ಮತ್ತೆ ಆ ಕಡೆ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಂತ. ಸೊ ಆ ಕಡೆಯಿಂದನೇ ಬಂದು ಇದು ನೋಡಿ ಇನ್ನೊಂದು ದೇವಸ್ಥಾನ. ಇದು ದಾಳ್ಕರ್ ಲಿಂಗೇಶ್ವರ ಅಂತ ದೇವರು. ಸೊ ಅಲ್ಲಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಜಾತ್ರೆ ನಡೆಯುತ್ತೆ ಜನವರಿ ಟೈಮಲ್ಲಿ. ಸೊ ಅವಾಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಸೊ ದೇವ್ರು ಕರ್ಕೊಂಡೋಗೇ ನಾವು ಹೋಗೋಕ್ಕಾಗೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಅಂದ್ಕೊಂಡ್ರು ಮನೆ ದೇವ್ರ ದೇವಸ್ಥಾನಕ್ಕೆ ಮಾತ್ರ ಯಾಕೋ ಹೋಗೋಕ್ಕೆ ಆಗಲ್ಲ. ಎಲ್ಲರಿಗೂ ಹಾಗೆ ಅನಿಸುತ್ತೆ. ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ. ಅದೇ ಹೇಳ್ತಾರಲ್ಲ, ದೇವ್ರ ಸನ್ನಿಧಿಗೆ ಹೋಗ್ಬೇಕಂದ್ರೆ ದೇವರೇ ಕರೆಸ್ಕೊಳ್ಬೇಕಂತೆ. ಅಲ್ಲಿವರೆಗೂ ನಮ್ಗೆ ಹೋಗೋಕ್ಕಾಗಲ್ವಂತೆ. ಸೊ ಅದಕ್ಕೆ ನಮಗೆ ಇಷ್ಟು ವರ್ಷ ಆದಮೇಲೆ ಇವಾಗ ಕಾಲ ಕೂಡಿ ಬಂತು ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವಾಗ ಹೋಗಿದ್ದೀವಿ. ನೋಡಿ ಇದೇ ದೇವರು ದಾಳ್ಕರ್ ಲಿಂಗೇಶ್ವರ ಅಂತ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸೊ ಅಲ್ಲಿಂದನೇ ಹಾರ ಮತ್ತು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು, ಇನ್ನು ನಂದು ಎಲ್ಲೋದ್ರೂ ವೀಡಿಯೋ ಮಾಡ್ಕೊಳೋದಲ್ವಾ. ಸೊ ಇಲ್ಲೂ ಹಾಗೇ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ನಮ್ಮ ಯಜಮಾನ್ರು ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರು. ಸೊ ಈ ದೇವಸ್ಥಾನವೂ ಕೂಡ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ಎಲ್ಲ. ಅಲ್ಲಿ ಮತ್ತು ಇನ್ನೊಂದು ಪಾರ್ವತಿ ದೇವಸ್ಥಾನ ಇತ್ತು, ಮತ್ತು ಈ ಕಡೆ ಆಂಜನೇಯನ ದೇವಸ್ಥಾನ ಇತ್ತು. ಸೊ ಇಲ್ಲೂ ಒಂದು 3-4 ದೇವಸ್ಥಾನ ಇತ್ತು. ಆ ಕಡೆ ಉತ್ತಾ ಇತ್ತು. ಇನ್ನೆಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಡಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ನಮಗಂತೂ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಹತ್ರನೂ ಇತ್ತಲ್ವ ನಮಗೆ. 3 ಅವರ್ ಜರ್ನಿ. ಹೋಗೋಕ್ಕೆ 3 ಅವರು, ಬರೋಕ್ಕೆ 3 ಅವರು. ಸೊ ಅಲ್ಲೇ ಒಂದು ಕಲ್ಯಾಣಿ ಕೂಡ ಇತ್ತು. ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ತಿಂಡಿ ತಿನ್ನೋಣ ಅಂತ ಬಂದು ತಿಂಡಿ ತಿಂತಾ ಇದ್ದೀವಿ. ಬೆಳಗ್ಗೆ ಯಾರು ಏನೂ ತಿನ್ಕೊಂಡು ಬಂದಿರಲಿಲ್ವಲ್ಲ, ದರ್ಶನ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಇವಾಗ ತಿಂಡಿ ತಿಂತಾ ಇದ್ದೀವಿ. ಅಲ್ಲಿ ಪೂರಿ ಮತ್ತು ಟೊಮೆಟೊ ಬಾತ್ ಇತ್ತು. ಸೊ ಎರಡೂ ತೊಗೊಂಡು ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ದೊಡ್ಡ ಹೋಟೆಲ್ಗೆ ಹೋದ್ರೂ ಆ ಥರ ಟೇಸ್ಟ್ ಸಿಗ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆ ಥರ ಟೇಸ್ಟ್ ಸಿಕ್ತು. ತುಂಬ ಸಖತ್ತಾಗಿತ್ತು ಬೆಳಗ್ಗೆ ತಿಂಡಿ ಮಾತ್ರ. ಇವಾಗ ನಮ್ಮ ಅತ್ತೆಗೆ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ನಮ್ಮ ಯಜಮಾನರು ಕೂತ್ಕೊಂಡು ಚೇರ್ ಕೊಟ್ಟರು ತಿನ್ನೋಕ್ಕೆ. ಇನ್ನು ಈ ಕಡೆ ಬಂದು ನಾನು ಕಡಲೆಪುರಿ ಎಲ್ಲ ತೊಗೊಳ್ತಾ ಇದ್ದೆ. ಅದರಲ್ಲೇ ಹಾಕ್ಸ್ಕೊ. ಇರಲಿ ಪರವಾಗಿಲ್ಲ, ಹಾಕ್ಸ್ಕೊ.
ಹಾಯ್. ಹೇಳ್ರಿ ದರ್ಶನ ಮಾಡಿಸ್ಕೊಂಡು. ಇವಾಗ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಚೆನ್ನಾಗಿ ರಶ್ ಇರಲಿಲ್ಲ, ಏನಿಲ್ಲ, ಚೆನ್ನಾಗಿ ಪೂಜೆ ಆಯಿತು. ನಾಷ್ಟ ಆಯಿತು. ಈಗ ಎಲ್ಲರ ಮುಂದೆ ಕಾಫಿ ಟೀ ಕುಡಿಬಿಟ್ರೆ ಸಾಕು. ಆಮೇಲೆ ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ಯಾ? ವಿಡಿಯೋ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ವಿಡಿಯೋ ನೋಡ್ಕೊಂಡೆ ಮಾತಾಡ್ತಿದ್ದೆ. 4 ಗಂಟೆಗೆ ಬಿಟ್ಟಿದ್ದು. ಇನ್ನು ಅಲ್ಲಿಂದ ಇವಾಗ ಹೊರಟು ನೋಡಿ ಎಷ್ಟು ಗ್ರೀನರಿ ಇದೆ ಅಂತ, ಎಷ್ಟು ಹಸಿರಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮುಂದೆಯಿಂದ ಅಲ್ಲಿಂದೆವರೆಗೂ ಬರೀ ನೋಡಿದ್ರೆ ಗ್ರೀನರಿನೇ ಕಾಣ್ತಾ ಇತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ಹೊತ್ತು. ಸೊ ಬೆಳಗ್ಗೆ ಹೊತ್ತು ಹೋದರೆ ಇದೊಂದು ಅಡ್ವಾಂಟೇಜು, ಎಲ್ಲನೂ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ವಾ. ಇನ್ನು ಅಲ್ಲಿ ಚಿಟ್ಟೆಗಳೆಲ್ಲ ಆಡ್ತಾ ಇತ್ತು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಷ್ಟೊಂದು ಚಿಟ್ಟೆಗಳಿತ್ತು. ಇಲ್ಲಿಂದ ಮನೆ ಕಡೆ ಹೊರಟು ಇನ್ನು ನಾವು ಬಂದಮೇಲೆ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.